ಎಲ್ರಿಗೂ ನಮಸ್ಕಾರ. ಗುರುವಾರದ ಈ ಯೋಗ ಧ್ಯಾನದ ನಂತರ ನಾವೆಲ್ಲರೂ ಡಾಕ್ಟರ್ ಡಿ ವಿ ಜಿಯವರ ವಾಂಗ್ಮಯದ ಆ ಬೆಳಕಿನತ್ತ ಗಮನ ಕೊಡಿಸುವುದಕ್ಕೆ ಸೇರ್ತಾ ಇದ್ದೇವೆ. ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ಮತ್ತು ಇಂತಹ ಒಂದು ಅವಕಾಶವನ್ನು, ಈ ವೇದಿಕೆಯನ್ನು ಈ ಸಾಹಿತ್ಯಾವಲೋಕನಕ್ಕಾಗಿಯೇ ನಿರ್ಮಿಸಿ ನೀಡಿರುವಂತಹ ಉಮಾಮಹೇಶ್ವರ ಗುರೂಜಿಯವರಿಗೆ ಯೋಗ ಕೇಂದ್ರಕ್ಕೆ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇನ್ನೇನು ಆಗಸ್ಟ್ ತಿಂಗಳು ಕೊನೆ ವಾರದಲ್ಲಿದ್ದೇವೆ. ಗೌರಿ ಗಣೇಶ ಹಬ್ಬ ಸಹ ಮುಗಿದಿದೆ. ಕೆಲವರು ನಿನ್ನೆ ವಿಸರ್ಜನೆ ಮಾಡಿರಬಹುದು, ಇನ್ನು ಕೆಲವರು ನಾಳೆ ಅಥವಾ 5ನೇ ದಿವಸ 7ನೇ ದಿವಸ. ನಮ್ಮಲ್ಲಿ ಅಂತೂ 31ರವರೆಗೂ ಕಾರ್ಯಕ್ರಮಗಳು ನಡೀತಾ ಇದೆ. ಈಗಲೂ ಸಹ ಸಂಗೀತದ ಕಾರ್ಯಕ್ರಮ ನಡೀತಾ ಇದೆ. ಗಣಪ ಬಂದರೆ ಅಂದರೆ ಏನೋ ಒಂದು ರೀತಿಯ ವೈಭವ, ಒಂದು ವಿಜೃಂಭಣೆಯ ವಾತಾವರಣ, ಒಂದು ಉತ್ಸವದ ಎಲ್ಲರ ಮನಸ್ಸಿನಲ್ಲಿಯೂ ಒಂದು ಉಲ್ಲಾಸ, ಉತ್ಸಾಹ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಗಣೇಶೋತ್ಸವದ ಆಚರಣೆಯಲ್ಲಿ ಭಾಗಿಗಳಾಗುವಂಥದ್ದು, ಪ್ರೋತ್ಸಾಹ ನೀಡುವಂಥದ್ದು, ಬೆಂಬಲ ನೀಡುವಂಥದ್ದು, ಸಹಕಾರ ನೀಡುವಂಥದ್ದು. ಹಾಗಾಗಿಯೇ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಈ ಗಣೇಶೋತ್ಸವವನ್ನು ಸ್ವಾತಂತ್ರ್ಯೋತ್ಸವದೊಂದಿಗೆ ಜೋಡಿಸಿಕೊಂಡು ಅದಕ್ಕೊಂದು ಹೊಸ ಪ್ರಭೆಯನ್ನು ನಿರ್ಮಿಸಿದರು. ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಗಳಾದವರಿಗೆ ಆ ಸರ್ಕಾರ ಶಿಕ್ಷೆ ಕೊಡ್ತಾ ಇತ್ತು. ಈ ಗಣೇಶೋತ್ಸವದ ಮುಖಾಂತರ ನಮ್ಮಲ್ಲಿ ಆ ದೇಶಭಕ್ತಿ, ದೇಶಪ್ರೇಮ, ಆ ಉತ್ಸುಕತೆಯನ್ನು ತುಂಬಿ ಇದನ್ನು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬಳಸಿಕೊಂಡು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಣೇಶ ಮಹೋತ್ಸವಕ್ಕೆ ಒಂದು ಉನ್ನತ ಸ್ಥಾನವನ್ನು ದೊರಕಿಸಿಕೊಟ್ಟಂಥವು ಮಹಾರಾಷ್ಟ್ರದಲ್ಲಿ ಇದು ಬಹಳ ಪ್ರಬಲವಾಗಿ ನಡೆದದ್ದು. ಇಂದಿಗೂ ಗಲ್ಲಿಯಲ್ಲೂ, ರಸ್ತೆಯಲ್ಲಿ, ಕೇರಿಯಲ್ಲೂ, ಮನೆಗಳಲ್ಲಿಯೂ ಈ ಗಣೇಶೋತ್ಸವ, ಈ ಗಣಪನ ಈ ಭಾದ್ರಪದ ಶುಕ್ಲದ ದಿನಕ್ಕಾಗಿ ಕಾಯ್ತಾ ಇರ್ತೇವೆ, ಚೌತಿಗಾಗಿ. ಅಂತಹ ಎಲ್ಲರೂ ಪ್ರೀತಿಸುವಂತಹ ಒಂದು ದೈವ ನಾವು ಗಣಪ ಆಗಬಹುದು, ಹನುಮಂತ ಆಗಬಹುದು. ಈ ರೀತಿ ಈ ದೈವಗಳಿಗೆ ಪ್ರಾಶಸ್ತ್ಯ ಕೊಟ್ಟು ನಾವು ಈ ಉತ್ಸವಗಳನ್ನು ಆಚರಿಸ್ತಾ ಬಂದಿರುವಂಥದ್ದು ನಮ್ಮ ನಾಡಿನಲ್ಲಿ ಇದೊಂದು ಹಿರಿಮೆ ಅಂತಲೇ ಹೇಳಬೇಕಾಗ್ತದೆ. ಡಾಕ್ಟರ್ ಡಿ ವಿ ಜಿಯವರ ಈ ಆಗಸ್ಟ್ ತಿಂಗಳಲ್ಲಿ ಸಾಕಷ್ಟು ಹಬ್ಬಗಳು ಬಂದು ಹೋದವು. ಗಣೇಶನ ಹಬ್ಬದಿಂದ ಮತ್ತೆ ಮುಂದುವರಿತಾ ಇನ್ನು ದಸರಾ, ಹೀಗೆ ದೀಪಾವಳಿ ಎಲ್ಲ ಆಗ್ತಾ ಬರ್ತದೆ. ಡಾಕ್ಟರ್ ಡಿ ವಿ ಜಿಯವರ ಸಾಹಿತ್ಯದಲ್ಲಿ ನಾವು ಆ ಮೊದಲ ಕೆಲವು ಪದ್ಯಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಿ, ಅಂದರೆ ಎಲ್ಲರ ಮನಸ್ಸಿನಲ್ಲಿಯೂ ಉದ್ಭವಿಸುವಂತಹ ಪ್ರಶ್ನೆಗಳನ್ನು ಮಂಕುತಿಮ್ಮನ ಕಗ್ಗದ ಕೆಲವು ಮೊದಲ 40 ಪದ್ಯಗಳಲ್ಲಿ ಪ್ರಶ್ನೆಗಳ ರೂಪದಲ್ಲಿ ಆ ಪದ್ಯಗಳಲ್ಲಿ ಕೇಳುತ್ತಾರೆ. ಸಾಮಾನ್ಯರ ಮನಸ್ಸಿನಲ್ಲಿ ಸಾಧಾರಣವಾಗಿ ಉದ್ಭವಿಸುವಂತಹ ಈ ಒಂದು ರೀತಿಯ ಪ್ರಶ್ನೆಗಳು, ಸಮಸ್ಯೆಗಳು, ಸಂಶಯಗಳು, ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇನಾನು ಉಂಟೆ, ಅದೇನು ಜ್ಞಾನ ಪ್ರಮಾಣವೇನು? ಈ ರೀತಿಯ ಈ ಸಂಶಯಗಳು, ಈ ಪ್ರಶ್ನೆಗಳು ಉದ್ಭವಿಸಿದಾಗ ನಾವು ಕೆಲವರು, ಅಂದರೆ ಹೈಂದವಿ ಧರ್ಮದ ತತ್ವಗಳಲ್ಲಿ, ಸಂಪ್ರದಾಯಗಳಲ್ಲಿ ಭಕ್ತಿಪೂರ್ವಕವಾದಂತಹ ಶ್ರದ್ಧೆ, ನಿಷ್ಠೆಯನ್ನು ಇಟ್ಟುಕೊಂಡಿರುವಂಥವರು ದೈವದತ್ತ ಮುಖ ಮಾಡಿ ನೋಡ್ತೇವೆ ಉತ್ತರಕ್ಕಾಗಿ. ಈ ರೀತಿ ನಮ್ಮನ್ನ ಸಂಶಯಗಳು ಕಾಡ್ತಾ ಇವೆ. ಇದಕ್ಕೆ ಉತ್ತರವೇನು? ಈ ಉತ್ತರ ದೊರಕಿದರೆ ನಮ್ಮ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ಉಂಟಾಗಬಹುದೇ? ಈ ಪ್ರಶ್ನೆಗಳಿಗೆ ಉತ್ತರ ದೊರಕಿದಾಗ ಏನೋ ಒಂದು ಸಮಾಧಾನ ಅಂತ ಆಗ್ತದಲ್ಲ. ಅದರಲ್ಲೂ ಇದು ತಾತ್ವಿಕವಾದಂತಹ ಪ್ರಶ್ನೆಗಳು. ಈ ಲೌಕಿಕವಾದ ಪ್ರಶ್ನೆಗಳಿಗೆ ಉತ್ತರ ದೊರಕುತ್ತದೆ,
ಆದರೆ ಈ ರೀತಿಯ ಆಧ್ಯಾತ್ಮಿಕ ತಾತ್ವಿಕ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಾಗ ಅದು ಅಂತರೀಕ್ಷಣೆಯಿಂದ ಮಾತ್ರ ಸಾಧ್ಯ. ಅಂದರೆ ಆತ್ಮವಿಮರ್ಶೆ, ಇಂಟ್ರಾಸ್ಪೆಕ್ಷನ್, ಕಾಂಟೆಂಪ್ಲೇಷನ್, ಡೀಪ್ ಕಾಂಟೆಂಪ್ಲೇಷನ್, ಇವುಗಳಿಗೆ ಉತ್ತರ ಹುಡುಕೋದು ಸಾಮಾನ್ಯವಾಗಿ ಕಷ್ಟ. ಹಾಗಾಗಿ ಪ್ರಶ್ನೆಗಳು ಉದ್ಭವಿಸಿದಾಗ ಅಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಳ್ಳಬೇಕಾದರೆ ಇಲ್ಲ ಒಬ್ಬ ಗುರು ಹಿರಿಯರನ್ನ ಆಶ್ರಯಿಸ್ತೇವೆ, ಧ್ಯಾನದತ್ತ ತೆರಳ್ತೇವೆ, ದೈವದತ್ತ ಮುಖ ಮಾಡ್ತೇವೆ. ಅಂತಹ ಪ್ರಶ್ನೆಗಳನ್ನು ಇವರು ಡಾಕ್ಟರ್ DVG ಅವರು ಈ ಪದ್ಯಗಳಲ್ಲಿ ಹೇಳಿರೋದುಂಟು. ಈ ಪ್ರಶ್ನೆಗಳಿಗೆ ನಾವು ಈ ಹಬ್ಬ ಹರಿದಿನಗಳಲ್ಲಿ, ಇದರ ಆಚರಣೆಯಲ್ಲಿ, ನಮ್ಮ ಭಕ್ತಿ ಮಾರ್ಗದಲ್ಲಿ ಈ ಸಂದೇಹಗಳಿಗೆ ಒಂದಷ್ಟು ಉತ್ತರ ದೊರಕಿಸಿಕೊಳ್ಳುವಂಥ ಪ್ರಯತ್ನ ಮಾಡುವುದು ಸಹ ಉಂಟು. ಈ ಸಂಬಂಧ ಈ ಉತ್ಸವಗಳಲ್ಲಿ ನಡೆಯುವಂತಹ ಸಂಗೀತವೋ ಅಥವಾ ಉಪನ್ಯಾಸಗಳು, ಹರಿಕಥೆಗಳು, ಇವುಗಳಲ್ಲಿ ಬಂದು ಆ ಪಂಡಿತರು, ಆ ವೈದುಷ್ಯವುಳ್ಳಂತಹ ಜನರು ಬಂದು ಒಂದಷ್ಟು ಪುರಾಣವೋ, ಶಾಸ್ತ್ರವೋ, ಉಪನಿಷತ್ತುಗಳು, ವೇದಗಳು, ಇವುಗಳ ಮೂಲಕ ಒಂದಷ್ಟು ವಿಚಾರಧಾರೆಯನ್ನು ಹರಿಸಿದಾಗ ನಮಗೆ ಗೊತ್ತಾಗುವುದು ನಮ್ಮಲ್ಲಿ ಅರಿವಿನ ಕೊರತೆ ಮತ್ತು ನಮ್ಮಲ್ಲಿರುವಂತಹ ಆ ಪ್ರಶ್ನೆಗಳಿಗೆ ಒಂದು ಸಮಂಜಸವಾದಂತಹ ಉತ್ತರ. ಏನು ಜೀವನದ ಅರ್ಥ? ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ನಾವೇ ಕಂಡುಕೊಳ್ಬೇಕು. ನನ್ನ ಜೀವನಕ್ಕೆ ಏನು ಅರ್ಥ ಅನ್ನೋದನ್ನು ನಾನೇ ಕಂಡುಕೊಳ್ಬೇಕು ಅಂತ. ದೇವರೆಂಬುದೇನು? ಕಗ್ಗತ್ತಲೆಯ ಗುಡಿಯೇ, ಗವಿಯೇ, ನಾವರಿಯಲಾರದ ಎಲ್ಲರದರ ಒಟ್ಟು ಹೆಸರೇ. ನಮಗೇನೇನೇನೇನೋ ಗೊತ್ತಿಲ್ವಲ್ಲ, ಆ ಗೊತ್ತಿಲ್ಲದರ ಎಲ್ಲದರ ಒಟ್ಟಿನ ಹೆಸರು ದೇವರು ಅಂತ ಇಟ್ಬಿಟ್ಟಿದ್ದೀವ ನಾವು ಅಂತ. ಕಾವನೋರ್ವನ್ ನಿರ್ಪಲ್ ನಿರಲೈ ಜಗದ ಕಥೆ ಏನಿಂತು. ಇವನೊಬ್ಬ ಕಾಯ್ತಾನೆ ಅಂತ ನಾವೆಲ್ಲ ನಂಬಿಕೊಂಡಿದ್ದೇವೆ, ಆಪದ್ ಬಾಂಧವ ಅಂತ ನಾವೆಲ್ಲ ನಂಬಿದ್ದೇವೆ. ಅಂಥವನೊಬ್ಬ ಇರಬೇಕಾದ್ರೆ ಈ ಜಗತ್ತಿನಲ್ಲಿ ಇವತ್ತು ಈ ಪಾಡು ಯಾಕೆ? ಈ ಕಷ್ಟಗಳು ಯಾಕೆ? ಈ ದುಃಖಗಳು ಯಾಕೆ? ಈ ಯುದ್ಧಗಳು ಯಾಕೆ? ಈ ಜಗತ್ತೆಲ್ಲ ಒಂದು ರಣರಂಗವಾಗ್ತಾ ಇದೆಯಲ್ಲ, ಯಾಕೆ? ಸಾವು ಹುಟ್ಟುಗಳೇನು ಮಂಕುತಿಮ್ಮ? ಪ್ರಶ್ನೆಗಳು. ಅದಕ್ಕೆ ಮತ್ತೆ ಒಂದು 673 ಪದ್ಯದಲ್ಲಿ ಹೇಳ್ತಾರೆ, ಒಂದಗಳು ಹೆಚ್ಚಿರದು, ಒಂದಗಳು ಕೊರೆ ಇರದು, ತಿಂದ ನಿನ್ನ ಋಣ ತೀರುತ್ತಳೆ ಪಯಣ, ಹಿಂದಾಗದೊಂದು ಕ್ಷಣ ಮುಂದಕ್ಕೂ ಕಾದಿರದು, ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ಇಲ್ಲಿ ಲೆಕ್ಕ ಸಂದಾಯವಾಯಿತು, ಚುಕ್ತ ಆಯಿತು, ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಯಿತು ಅಂದ ತಕ್ಷಣ ಹೊರಡೋದಿಕ್ಕೆ ನೀನು ಒಂದು ಕ್ಷಣ ಹೆಚ್ಚಿರಕ್ಕೆ ಸಾಧ್ಯ ಇಲ್ಲ, ಒಂದು ಕ್ಷಣ ಕಡಿಮೆನೂ ಆಗಲ್ಲ. ಒಂದು ಅಗಳು ನೀನು ಹೆಚ್ಚು ತಿನ್ಲಿಕ್ಕಾಗಲ್ಲ, ಒಂದು ಅಗಳು ಕಡಿಮೆಯೂ ಇಲ್ಲ. ನಿನ್ನ ಋಣ ಎಷ್ಟಿರ್ತದೋ ಅಷ್ಟು ನಿನಗೆ ಸಲ್ತದೆ ಅಂತ. ಅದು ಆ ಸಲ್ಲುವಂಥದ್ದು, ಆ ಋಣ ಅನ್ನುವಂಥದ್ದು ತೀರಿದ ತಕ್ಷಣ ನಿನ್ನ ಪಯಣ ಅಂತ. ಏನು ಜೀವನದ ಅರ್ಥ ಅಂದಾಗ ಈ ಪಯಣದ ಅರ್ಥ ನಾವು ಗ್ರಹಿಸಿಕೊಂಡು ಬಿಟ್ರೆ ಒಂದಷ್ಟು ನಮ್ಮ ಜೀವನದಲ್ಲಿ ಸಮಾಧಾನ ಅನ್ನುವಂಥ, ನಾನಿಲ್ಲಿರೋದು ಇಷ್ಟು, ನಾನು ಮಾಡಬೇಕಾದಿಷ್ಟು, ನನ್ನ ಋಣ ಇಷ್ಟು, ನನ್ನ ಕರ್ಮ ಇಷ್ಟು, ನನ್ನ ಕಾರ್ಯ ಇಷ್ಟು, ನಾನಿಲ್ಲಿಗೆ ಬಂದಿರೋದು ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಗಳ ದಾಟಿ ಬಂದ ಈ ಶರೀರ ಅಂತಾರೆ ಕನಕದಾಸರು. ಎಷ್ಟು ಕಾಯಗಳನ್ನು, ಎಷ್ಟು ಜನ್ಮಗಳನ್ನು, ಎಷ್ಟು ದೇಹಗಳನ್ನು ನಾವು ಕಳೆದು 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ಈ ಶರೀರ ಅಂತ. ಈ ಶರೀರ, ಮಾನವ ಶರೀರ ರೂಪ ನಮಗೆ ದಕ್ಕಬೇಕಾದ್ರೆ 84 ಲಕ್ಷ ಜೀವರಾಶಿಗಳನ್ನು, ಜನ್ಮಾಂತರಗಳನ್ನು ಕಳೆದು ಬಂದಿದ್ದೇವಂತೆ. ಅದಕ್ಕೆ ಮಾನವ ಜನ್ಮ ದೊಡ್ಡದು ಅನ್ನುವಂಥದ್ದು. ಇಲ್ಲಿ ಜೀವರಾಶಿಗಳು ಅಂದಾಗ ಒಂದು ಕ್ರಿಮಿಯೂ ಆಗಿರಬಹುದು, ಒಂದು ನಾಯಿನೂ ಆಗಿರ್ಬೋದು, ಒಂದು ಕತ್ತೆನೂ ಆಗಿರ್ಬೋದು. ಇದೇನು 84 ಲಕ್ಷ ಎಷ್ಟು ವರ್ಷ ಆಗಿರಬೇಕು? ಅಲ್ಲ. ಒಂದು ನೊಣ 25 ನಿಮಿಷ ಬಾಳಬಹುದು, ಒಂದು ಕ್ರಿಮಿ 1 ನಿಮಿಷ ಬಾಳಬಹುದು. ಇವುಗಳೆಲ್ಲದರ ಅವತಾರಗಳನ್ನು ದಾಟಿ ನಾವು 84 ಲಕ್ಷ
ಈ ರೀತಿಯ ಜನ್ಮಗಳನ್ನ ಮೀರಿ ಈ ಮಾನವ ಜನ್ಮವನ್ನ ಪಡೆದಿದ್ದೇವೆ ಅಂತ. ಈ ಮಾನವ ಜನ್ಮ ಪಡೆದಿರುವುದರ ಈ ಗುಣಲಕ್ಷಣ ಏನಪ್ಪಾ ಅಂದ್ರೆ ಪ್ರಶ್ನೆಗಳು, ಸಂಶಯಗಳು. ಪ್ರಾಣಿಗಳಿಗೆ ಈ ಸಂಶಯ ಇರೋಲ್ಲ, ಮರ ಗಿಡಗಳಿಗೆ ಈ ಸಂಶಯ ಇಲ್ಲ, ಹಕ್ಕಿಗಳಿಗೆ ಈ ಸಂಶಯ ಇರೋದಿಲ್ಲ. ಅವಕ್ಕೆ ಗೊತ್ತು ಏನಾಗ್ಬೇಕೋ ಏನ್ ಮಾಡ್ಬೇಕೋ ಅಷ್ಟನ್ನು ಮಾಡ್ಕೋತವೆ, ಇರ್ತವೆ, ಹೋಗ್ತವೆ. ಈ ಜಂಜಾಟ ಎಲ್ಲ ಮನುಷ್ಯರಿಗೇನೆ. ಏನು ಜೀವನದ ಅರ್ಥ, ಹುಟ್ಟು ಸಾವು ಅಂದರೆ ಏನು ಅಂತೆಲ್ಲ ಅಂದಾಗ ಈ ರೀತಿಯ ಪದ್ಯಗಳು, ಒಂದಗಳು ಹೆಚ್ಚಿರೋದು ಒಂದಗಳು ಕೊರೆ ಇರೋದು ಅನ್ನುವಂಥದ್ದು. ಇದನ್ನೇ ಡಾಕ್ಟರ್ ಡಿ ವಿ ಜಿ ಅವರು ಕೇತಕಿವನ, ಈ ಒಂದಗಳು ಹೆಚ್ಚಿರೋದು ಒಂದಗಳು ಕೊರೆ ಇರೋದು ಎಲ್ಲ ಇದರಲ್ಲಿ ಕೇತಕಿವನ ಡಿ ವಿ ಜಿ ಅವರದ್ದು ಭಿನ್ನಹ ಅನ್ನುವಂಥ ಕವನದಲ್ಲಿ ಬರೀತಾರೆ. ಈ ಕೇತಕಿವನ ಅನ್ನುವಂಥದ್ದು ಅವರ ಕವನ ಸಂಕಲನ. ಇದು 1973ರಲ್ಲಿ ಅವರು ಪ್ರಕಟ ಮಾಡಿದ್ದು. ಇದರಲ್ಲಿ ಬರೀತಾರೆ, ಭಿನ್ನಹ ಅಂತಾರೆ. ಈ ಒಂದಗಳು ಹೆಚ್ಚಿರೋದು ಅಂತ ಬರೆದಿದ್ದಾರಲ್ಲ ಮಂಕುತಿಮ್ಮನ ಕಗ್ಗ 673ನೇ ಪದ್ಯ. ನನ್ನ ತಾಯ ಅಣ್ಣಂದಿರು ಸಂಪ್ರದಾಯಸ್ಥರು. ಅವರು ಪ್ರತಿ ಸಾರಿಯೂ ಭೋಜನಾರಂಭದಲ್ಲಿ ಆಪೋಷಣ ತೆಗೆದುಕೊಳ್ಳುವುದಕ್ಕೆ ಮುಂಚೆ ಒಂದು ತೆಲುಗು ಪದ್ಯ ಹೇಳ್ತಾ ಇದ್ರು. ಅದರ ಅನುವಾದ ಮಾಡಿ ಹೀಗೆ ಅದನ್ನ ಬರೆದಿದ್ದೇನೆ ಅಂತ ಒಂದು ಪದ್ಯ ಬರೀತಾರೆ. ಅಲ್ಲಿ ನಾವು 673ರಲ್ಲಿ ಒಂದು ಕ್ಷಣ ಒಂದಗಳು ಹೆಚ್ಚಿರೋದು ಒಂದಗಳು ಕೊರೆ ಇರೋದು, ತಿಂದು ನಿನ್ನಣ್ಣರುಣ ತೀರುತ್ತಲೆ ಪಯಣ ಹಿಂದಾಗದೊಂದು ಕ್ಷಣ ಮುಂದಕ್ಕೂ ಕಾದಿರೋದು ಸಂದ ಲೆಕ್ಕವಿದೆಲ್ಲ ಮಂಕುತಿಮ್ಮ ಅನ್ನುವಂಥ ಪದ್ಯವನ್ನು ಹೇಳಿದಾರಲ್ಲ, ಅದೇ ಪದ್ಯ. ಅದು 1943ರಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಅವರು ಬರೆದಿರುವಂಥದ್ದು. ಮತ್ತೆ 1973ರಲ್ಲಿ ಭಿನ್ನಹ ಅಂತ ಕೇತಕಿವನದಲ್ಲಿ ಅವರು ಬಾಲ್ಯದಲ್ಲಿ ಅವರ ಚಿಕ್ಕಪ್ಪ, ಅವರ ತಾಯಿ ಅಣ್ಣ, ಸೋದರ ಮಾವ ಹೇಳ್ತಾ ಇದ್ದಂತಹ, ಆಪೋಷಣೆ ತಗೊಳ್ಕೊಳ್ಳುವಾಗ ಹೇಳ್ಕೊಳ್ತಾ ಇದ್ದಂತಹ ಒಂದು ತೆಲುಗಿನ ಪದ್ಯದಲ್ಲಿ ಈ ಈ ಸಾರ ಅಡಗಿದೆ ಅನ್ನುವಂಥದ್ದು. ಭಿನ್ನಹ, ಒಂದು ಕ್ಷಣ ಮುಂದಿಲ್ಲ ಒಂದು ಕ್ಷಣ ಹಿಂದಿಲ್ಲ ತಂದೆ ನೀನ್ ಪೇಳ್ದ ದಿನ ಬದುಕಿ. ನೀನ್ ಎಷ್ಟು ದಿನ ಹೇಳ್ತೀಯೋ ಅಷ್ಟು ದಿನ ಬದುಕಿರ್ತೀನಪ್ಪ. ಒಂದು ಕ್ಷಣ ಹಿಂದಕ್ಕೆ ಹೋಗಕ್ಕಾಗಲ್ಲ, ಒಂದು ಕ್ಷಣ. ಇದು ಒಂದು ರೀತಿ ವಿಧಿ ನಿಯಮ, ಪ್ರಿಡಿಸ್ಟೈನ್ಡ್. ಒಂದಗಳು ಹೆಚ್ಚಿಲ್ಲ ಒಂದಗಳು ಕೊರೆ ಇಲ್ಲ ತಂದೆ, ನೀನಿಟ್ಟ ಊಟ ಉಂಡು, ನೀನ್ ಎಷ್ಟು ಕೊಡ್ತೀಯೋ ನಾನು ಅಷ್ಟು ತಿನ್ಕೊಟ್ಟಿರ್ತೀನಿ ಅಂತ. ಎಲ್ಲವೂ ಕೃಷ್ಣಾರ್ಪಣ ಮಸ್ತು. ಒಂದಿಸಿರು ಮೇಲಿಲ್ಲ ಒಂದುಸಿರು ಕೀಳಿಲ್ಲ ತಂದೆ, ನೀನ್ ಕೊಟ್ಟನ್ ಉಸಿರನ್ನು ಉಸುರಿ. ನೀನ್ ಎಷ್ಟು ಉಸಿರು ಕೊಟ್ಟಿದ್ಯಾ ಅಷ್ಟು ಉಸಿರುಕೊಂಡಿರ್ತೇನೆ, ಅಷ್ಟು ದಿನ ಬಾಳ್ತೇನೆ ಅಂತ. ಎಂದು ನೀನ್ ಕರೆವೆ ನಾನ್ ಅಂದು ಬಹೆನ್ ಆದರದಿ. ಸಂತೋಷದಿಂದ ಬರ್ತೀನಿ, ಆದರದಿಂದ ಬರ್ತೀನಿ, ವಿಶ್ವಾಸದಿಂದ ಬರ್ತೀನಿ, ಗೌರವದಿಂದ ಬರ್ತೀನಿ. ನೀನ್ ಯಾವತ್ತು ಕರೀತೀಯೋ ಅವತ್ತು ಬರ್ತೇನೆ ಅಂತ. ತಂದೆ, ನಿನ್ನಡಿಯನ್ನ ನೆಲಸು, ನಿನ್ನ ಅಡಿ ನನಗೆ ಕೊಟ್ಬಿಡಪ್ಪ ಸಾಕು. ನಿನ್ನ ಅಡಿಯಲ್ಲಿ ನಾವು, ನಿನ್ನ ಚರಣಾರವಿಂದಗಳಲ್ಲಿ ನಾನು ಒಂದಾಗುವಂತೆ ಮಾಡ್ಕೊ ಅನ್ನುವಂಥದ್ದು. ಒಂದಗಳು ಹೆಚ್ಚಿರೋದು ಒಂದಗಳು ಇಲ್ಲಿ ಋಣ. ಅದೇ ಪದ್ಯವನ್ನ 1943ರಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಪ್ರಕಟ ಮಾಡಿದ್ದು. ಆ ಪದ್ಯದ, ಆ ತೆಲುಗಿನ ಪದ್ಯವನ್ನ ಮತ್ತೆ ಹೇಳ್ತಾರೆ. ಮತ್ತೆ ಬೇಡಿಕೆ ಅನ್ನುವಂಥ ಅದರ ಮುಂದಿನ ಪದ್ಯವಂತೆ. ಇದನ್ನು ಸಹ ನಾವು ಮಂಕುತಿಮ್ಮನ ಕಗ್ಗದಲ್ಲಿ 930ನೇ ಪದ್ಯದಲ್ಲಿ ನೋಡಿದ್ದೇವೆ. ಆರ ಕೈತುತ್ತಿಗಂ ನಿನ್ನ ಕಾಯಿಸದೆ ವಿಧಿ, ಆರ ಭುಜಕುಂ ನಿನ್ನ ಭಾರವಾಗಿಸದೆ, ಆರ ಸೆಲೆ ಸುಳಿವು ಮಂಟದ ಓಲಾಗಿಸಿ, ಪಾರಗಾಣಿಸಬೇಡು ಮಂಕುತಿಮ್ಮ, ಪಾರಗಾಣಿಸಬೇಡು ಮಂಕುತಿಮ್ಮ. ನನ್ನನ್ನು ಆ ದಡ ಮುಟ್ಟುವ ಹಾಗೆ ಮಾಡ್ಕೊಳಪ್ಪ ಸಾಕು. ಈ ನದಿಯಲ್ಲಿ, ಜೀವ ನದಿಯಲ್ಲಿ ಧುಮುಕಿದ್ದೇನೆ, ಈಜುತ್ತಾ ಇದ್ದೇನೆ. ಆ ದಡದತ್ತ ಸಾಗಬೇಕು ನಾನು, ಪಾರಗಾಣಿಸಬೇಕು. ಆ ಕಡೆ ದಡವನ್ನ ಮುಟ್ಟಿಸ್ಬಿಡು ಸಾಕು. ಏನು ಅಂದ್ರೆ, ಒಂದು ಯಾರ ಕೈತುತ್ತಿಗಂ ನಿನ್ನ ಕಾಯಿಸದೆ ವಿಧಿ, ಭಿಕ್ಷೆ ಎತ್ತುವಂಥದ್ದಾಗಬಾರ್ದು, ದೈನ್ಯದ ಪರಿಸ್ಥಿತಿ ಬರಬಾರ್ದು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತೆ ತವ ಸಾಯುಜ್ಯಂ ದೇಹಿಮೆ ಪರಮೇಶ್ವರ ಅನ್ನುವಂಥದ್ದು. ಇದನ್ನ ಸಾಕಷ್ಟು ವಿಶ್ಲೇಷಣೆಗಳಿವೆ ಇದಕ್ಕೆ. ದ್ರೋಣಾಚಾರ್ಯರು ಕೇಳಿದ್ದು ಅಂತಾರೆ, ಭೀಷ್ಮಾಚಾರ್ಯರು ಕೇಳಿದ್ದು ಅಂತಾರೆ, ಎಲ್ಲರಿಗೂ ಇದನ್ನ ಅನ್ವಯಿಸ್ತಾರೆ. ಆದರೆ ಪ್ರಮುಖವಾಗಿ ಅನಾಯಾಸೇನ ಮರಣ, ಆರ ಕೈತುತ್ತಿಗಂ ನಿನ್ನ ಕಾಯಿಸದೆ ವಿಧಿ, ಆರ ಭುಜಕುಂ ನಿನ್ನ ಭಾರವಾಗಿಸದೆ. ಅಯ್ಯೋ ಯಾರೋ ಎತ್ಕೊಂಡು ತಿರುಗಾಡುವಂಥದ್ದಾಗಬಾರ್ದು. ಕಾಲ್ ಮುರಿತು, ಹಾಸಿಗೆ ಮೇಲೆ ಮಲಗಿದ್ದೇನೆ, ನನ್ನನ್ನು ಯಾರಾದರೂ ಎಬ್ಬಿಸ್ಬೇಕು, ಎತ್ಕೊಂಡು ಹೋಗ್ಬೇಕು, ಈ ರೀತಿಯ ದೈನ್ಯದ ಪರಿಸ್ಥಿತಿ ಬಾರದ ಹಾಗೆ
ಯಾರ ಸೆಲೆ ಸುಳಿವು ಮಂಟದ ಓಲಾಗಿಸಿ. ಯಾರ ಮುಲಾಜು ಯಾರ ದಾಕ್ಷಿಣ್ಯಕ್ಕೂ ಸಿಕ್ಕಿ ಹಾಕಿಕೊಳ್ಳದಂತೆ, ಏನು ಅಂಟಿಕೊಳ್ಳದಂತೆ ಪಾರಗಾಣಿಸಬೇಡ ಮಂಕುತಿಮ್ಮ. ಅದನ್ನು ಹೇಳ್ತಾರೆ ಬೇಡಿಕೆ. ಇದು ಒಂದು ಪ್ರಾರ್ಥನೆ. ಧರೆಯೇ ನಿನಗೆಡೆಯೆಂದು ದೊರೆಯೇ ನೀನ್ ಆಣಿತೇಸೆ, ಹರುಷಿಸೆನೆ ನಾನ್ ಆದೊಡಂ. ನನಗೆ ಹರ್ಷವಯ್ಯ, ಧರೆ ನಿನ್ನಗೆ ಎಡೆ ಅಂತ ನನಗೆ ಕಳಿಸಿದ್ಯಾ, ನನ್ನ ತಾಣ ಇದು ಅಂತ ನನ್ನನ್ನು ಇಲ್ಲಿ ಕಳಿಸಿದ್ಯಾ. ನಾನು ಹರ್ಷದಿಂದ ಇಲ್ಲಿ ಬರೆದಿದ್ದೇನೆ. ದೊರೆಯೇ, ನೀನು ಆದೇಶ ನೀಡಿದ್ದೀಯಪ್ಪ ನನಗೆ. 84 ಲಕ್ಷ ಜೀವ ಆಯಿತು, ಈಗ ಮನುಷ್ಯನಾಗಿ ಇಲ್ಲಿ ಬಂದಿದ್ದೇನೆ. ನಿನ್ನ ಆಜ್ಞೆಯ ಪ್ರಕಾರ, ನಿನ್ನ ಆದೇಶವನ್ನು ಅನುಸರಿಸಿ ಇಲ್ಲಿ ಬಂದಿದ್ದೇನೆ. ಆದರದಿಂದ ಇಲ್ಲಿ ಜೀವನ ನಡೆಸ್ತಾ ಇದ್ದೇನೆ. ಬೇಡಲಿಹ ವರ 3, ಆದರೂ ಇಲ್ಲಿ ಜೀವನ ನೀನು ಹೇಳದೆ ನಾನು ಬಂದೆ. ಆದರೂ ಆದೊಡಂ ಬೇಡಲಿಹ 3 ವರ 3 ನೀಡು ನೀನದನ್ ಎನಗೆ ಮಾಡು ಕರುಣೆಯ ಪೂರ್ಣವ. ಅಪ ಕೃಪಾ ಕಟಾಕ್ಷ ನನ್ನ ಮೇಲಿರಲಿ, ಕರುಣೆ ತೋರಿ ಈ ಪೂರ್ಣ ವರಗಳನ್ನು ನನಗೆ ಕೊಡು, ಮಾಡು ಕರುಣೆಯ ಪೂರ್ಣವ ಅಂತ ಕೊಟ್ಟಿದ್ದೀಯ ಬೇಕಾದಷ್ಟು, ಅದನ್ನು ಸಂಪೂರ್ಣಗೊಳಿಸು ಅಂತ. ದಿಟ್ಟ ಬಾಳ್ ಮೈಮನವ ಸೊಟ್ಟ ಮಾಡದ ಬಾಳು. ಧೈರ್ಯದ ಬಾಳು, ದಿಟ್ಟವಾದ ಬಾಳು, ಮೈ ಮನಸ್ಸನ್ನ ಸೊಟ್ಟಗಾಗಿಸದಂತಹ ಬಾಳು. ಆರಭುಜಕ್ಕೂ ನಿನ್ನ ಭಾರವಾಗಿಸದೆ ಅನ್ನುವಂಥ. ಹಾಯಿಸಾವ್ ಮೈಯ ಮರೆತು ನಿದ್ರಿಪಣ ಶುಚಿ ಶಾಂತಿ ಹಾಯಿಸಿ. ಒಂದು ಶುಚಿಯಾದ ಶುದ್ಧವಾದ ಒಂದು ಗಾಳಿ ಬಂದು ಹೋದ ಹಾಗೆ ನನಗೆ ಸಾವನ್ನ ನೀಡು ಅಂತ ಕೇಳಿಕೊಳ್ತಾರೆ. ಆರ ಕೈತುತ್ತಿಗಂ ನಿನ್ನ ಕಾಯಿಸದೆ, ಆರ ಭುಜಕ್ಕೂ ನಿನ್ನ ಭಾರವಾಗಿಸದೆ, ಆರ ಸೆಲೆ ಸುಳಿವು ಮಂಟದ ಓಲಾಗಿಸಿ. ದಿಟ್ಟ ಬಾಳ್ ಮೈಮನವ ಸೊಟ್ಟಮ. ಇದು 3 ವರ ನಾನು ಕೇಳ್ಕೊಳ್ತಾ ಇರೋದು. ದಿಟ್ಟವಾದ ಬಾಳು, ಮೈಮನವ ಸೊಟ್ಟು ಮಾಡದ ಬಾಳು, ಹಾಯಿ ಸಾವು ಮೈ ಮರೆತು ನಿದ್ರಿಪನ ಶುಚ ಶಾಂತಿ ಹಾಯಿ. ಶಾಂತವಾಗಿ ಮೈ ಮರೆತು ನಿದ್ದೆ ಮಾಡ್ತಾ ಇದ್ದವ್ರು ಹಾಗೆ ಹೋಗ್ಬಿಡು, ಹಾಗೆ ಮಾಡಪ್ಪ ಸಾಕು ಅಂತ. ಕಡೆಗೆ ಎನ್ನೊಡೆಯ ನಿನ್ನ ಅಡಿದಾವರೆಯ ನೆಲೆಯೋ, ಅಲ್ಲಿ ನಿನ್ನ ಅಡಿದಾವರೆಯಲ್ಲಿ ನೆಲೆಯಾಗುವಂತೆ ಕಡೆಯಲ್ಲಿ. ಅದಕ್ಕೆ ನೀನು ಆ ರೀತಿ ನನಗೆ ಆಶೀರ್ವಾದ ಮಾಡಿದರೆ, ಕೃಪೆ ತೋರಿದರೆ, ಕಡೆಯಿಲ್ಲವ ಆನಂದವೋ ಇಷ್ಟು ಸಾಕೆನಗಯ್ಯ ಬೇಳ್ಪುದಿನ್ನೇನಯ್ಯ. ದೇವ ನೀನೆನ್ನ ಭಾಗ್ಯ. ದೇವರೇ ನೀನೇ ನನ್ನ ಭಾಗ್ಯನಪ್ಪ, ಇಷ್ಟು ಕರುಣಿಸಿಬಿಡು ಸಾಕು. ಈ 3 ವರ ಏನು? ಒಂದು ಕಷ್ಟಗಳಿಲ್ಲದಂತಹ ಜೀವನ, ಮತ್ತೆ ಸುಲಭವಾದ ಸಾವು, ಸಾವಿನ ನಂತರ ನಿನ್ನ ಅಡಿದಾವರೆಯಲ್ಲಿ ನನ್ನ ಆತ್ಮ ಸೇರಿಕೊಳ್ಳುವ ಹಾಗೆ ಮಾಡ್ಕೊ. ಈ 3 ವರವನ್ನು. ಇದೆಲ್ಲವೂ DVG ಅವರ ಆಧ್ಯಾತ್ಮಿಕ ನೆಲೆ. ಏನು ಜೀವನದರ್ಥ, ದೇವರೆಂಬುದದೇನು, ಕಗ್ಗತ್ತಲೆಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಲ್ಲ. ಈ ಪ್ರಶ್ನೆಗಳು ಉದ್ಭವಿಸಬೇಕಾದರೆ ಈ ರೀತಿಯ ತಾತ್ವಿಕ ಚಿಂತನೆ, ಈ ರೀತಿಯ ಆಧ್ಯಾತ್ಮಿಕ ಚಿಂತನಶೀಲರಾಗಿದ್ದರಿಂದಲೇ ಈ ಪ್ರಶ್ನೆಗಳು ಉದ್ಭವಿಸ್ತವೆ. ಈ ಪ್ರಶ್ನೆಗಳು ಉದ್ಭವಿಸಿದಾಗ ಮುಂದಿನ ಪದ್ಯಗಳಲ್ಲಿ ಉತ್ತರವೂ ದೊರಕುತ್ತದೆ ಅನ್ನುವಂಥದ್ದು. ಏನು ಜೀವನದ ಅರ್ಥ ಅಂತ ಹೇಳಿದವರು, ಇನ್ನು ಸಮಯ ಇದೆ ಪರವಾಗಿ, ಶೃಂಗಾರ ಮಂಗಳಂ ಅಂತ ಬರೆದಿದ್ದಾರೆ. ಇದು 1970 ಶೃಂಗಾರ ಮಂಗಳಂ, ಪುಟ್ಟದ್ದು. ಇದರಲ್ಲಿ ಪ್ರಶ್ನೆ ಏನು ಜೀವನದ ಅರ್ಥ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ಕೇಳಿದ್ರಲ್ಲ, ಇಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳ್ಕೊಳ್ತಾರೆ. ಅಂದ್ರೆ ನಮ್ಮ ಸೃಷ್ಟಿ ಅನ್ನುವಂಥದ್ದೇನು, ಒಂದೇ ಬೇಕಾದಷ್ಟು ಕಡೆ ಅವರು ಬ್ರಹ್ಮಲೀಲೆ ಅಂತ. ಆ ಬ್ರಹ್ಮಲೀಲೆ, ಈ ಸೃಷ್ಟಿ ಅನ್ನುವಂಥದ್ದು ಮೊದಲೇನಿತ್ತು ಮೊದಲಿದ್ದುದೇನು ಅಂತ. ಏನು ಮೊದಲೆಲ್ಲಕಂ, ಮೊದಲಿದ್ದುದೇನು, ಏನು ಸೃಷ್ಟಿಯೊಳ್ ಆದಿ, ಏನದರ ಮೂಲಂ. ಬಾನಿತ್ತೆ ನೆಲನಿತ್ತೆ ನೀರ್ ಎಲ್ಲರ್ ಬೆಳಕಿತ್ತೆ, ಕಾಣಲ್ಕದೇನಿತ್ತು ಕಾಣಲಿದ್ದವರಾರ್. ಏನೋ ಅದೊಂದಿತ್ತು ಏನೂ ಇರದ ಹೋಲಿತ್ತು, ಏನೋ ಅದೊಂದಿತ್ತು ಏನೂ ಇಲ್ಲದ ಹಾಗೆಯೂ ಇತ್ತು. ಆವರಿಸಿಕೊಂಡು ಮೊಳನೆರೆದು ಮಿಹುವಂತೆ, ಭಾವಕ್ಕೊಳಪಡದಂತೆ, ಅಳತೆಗಳವಡದಂತೆ ಅಂತ ಹೇಳ್ತಾರ. ಮೌನ ಚೈತನ್ಯ ಒಂದು, ಅದು ತಾನೇ ತಾನು, ಮೌನವಾದಂತಹ ಚೈತನ್ಯ.
ಇದನ್ನೇ ನಮ್ಮ ಪಾವಗಡ ಪ್ರಕಾಶರಾವ್ ಗುರುಗಳು ಪರಬ್ರಹ್ಮ ಅಂತ ಹೇಳಿದ್ರು. ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ ಬೇರೆ, ಪರಬ್ರಹ್ಮ ಬೇರೆ. ಸೃಷ್ಟಿಗೂ ಆದಿಯಲ್ಲಿ ಇದ್ದದ್ದು ಪರಬ್ರಹ್ಮ ಇತ್ತು, ಏನೋ ಅದೊಂದಿತ್ತು, ಏನೂ ಇರದ ಹೋಲಿತ್ತು. ಮೌನ ಚೈತನ್ಯ ಒಂದು, ಅದು ತಾನೇ ತಾನು. ಸದ್ದಿಲ್ಲ, ಸುಳಿವಿಲ್ಲ, ಘಮಲು ಸವಿ ಸೋಕಿಲ್ಲ, ನಿದ್ರಿಪನ ಮನದ ಓಲ್ ತನ್ನ ಅರಿಮೂಮಿಲ್ಲ. ಅದಕ್ಕೆ ತಾನೇ ತಾನು ಅಂತಲೂ ಗೊತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದವನ ರೀತಿಯಲ್ಲಿತ್ತು. ಸೃಷ್ಟಿ ಪೂರ್ವದವಳು ಇದ್ದುದು ಆ ಬ್ರಹ್ಮ ಸದ್ವಸ್ತು. ಇಲ್ಲಿ ಬರ್ತಾರೆ ಸತ್ ವಸ್ತು, ಬ್ರಹ್ಮ ಅನ್ನುವಂಥ ಒಂದು ಸತ್ ವಸ್ತು, ಮೌನವಾಗಿದ್ದದ್ದೇ ಪರಬ್ರಹ್ಮ ಚೈತನ್ಯ ಅನ್ನುವಂಥದ್ದು. ಸ್ಪಷ್ಟ ಬಡದ ರಹಸ್ಯದ ಏಕೈಕ ವಸ್ತು, ಅದೊಂದು ರಹಸ್ಯವಾಗಿದ್ದಂಥ ವಸ್ತು, ಸ್ಪಷ್ಟವಾಗಿ ನಮಗೆ ಕಾಣಲ್ಲ, ಗೊತ್ತೇ ಆಗೋಲ್ಲ. ಏನಿತ್ತು, ಹೇಗಿತ್ತು, ಯಾಕಿತ್ತು, ಎಲ್ಲಿತ್ತು, ಇವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಚೇಷ್ಟಿಸದ ಮಾಶಕ್ತಿಯ ಗುಹೆಯೊಳಗೆ ಅಡಗಿತ್ತು. ನನ್ನ ಆ ಚೇಷ್ಟೆಗಳೇ ಇಲ್ಲದಂತೆ, ಏನೂ ಕಾರ್ಯಗಳೇ ಇಲ್ಲದಂತೆ ಒಂದು ಗುಹೆಯಲ್ಲಿ ಅಡಗಿತ್ತು ಅಂತ. ಆ ಶಕ್ತಿಯು ಗುಹೆಯೊಳಗೆ ಅಡಗಿತ್ತು. ಇಷ್ಟಮುಂ ಅನಿಷ್ಟಮುಂ ಎಂಬುದು ಇಲ್ಲದಿತ್ತು. ಇಷ್ಟ ಅನಿಷ್ಟಗಳೆಲ್ಲ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಅಂತ. ಕಷ್ಟವಾದ ಕಾರಿಂದ ತುಷ್ಟಿ ಯಾರಿಂದ, ದೃಷ್ಟಿ ಸಲ್ಕಿ ಇನ್ನೊಂದುಂ ಇಲ್ಲದಿರುವೊಂದು. ಇದಕ್ಕೆ ಕಷ್ಟ ಅನ್ನುವಂಥದ್ದೇನು, ಇಷ್ಟ ಅನ್ನುವಂಥದ್ದೇನು, ಅನಿಷ್ಟ ಅನ್ನುವಂಥದ್ದೇನು, ತುಷ್ಟಿ ಯಾರಿಂದ, ಕಷ್ಟಗಳು ಇದಕ್ಕೆ. ಇಂತಹ ಪ್ರಶ್ನೆಗಳನ್ನು ಮೊದಲಿದ್ದುದ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾ 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 ನಾವು ಈ ಜ್ಞಾನಾಭಿವೃದ್ಧಿ ಅನ್ನುವಂಥದ್ದು. ಈ ಜ್ಞಾನಾರ್ಥಿಗಳು, ವಿದ್ಯಾರ್ಥಿ ಬೇರೆ, ಜ್ಞಾನಾರ್ಥಿ ಬೇರೆ. ಈ ಜ್ಞಾನಾರ್ಥಿ ಆ ಮಾರ್ಗದಲ್ಲಿ ಸಾಗುವಾಗ ಪ್ರಶ್ನೆಗಳು ಪ್ರಶ್ನೆಗಳು ಪ್ರಶ್ನೆಗಳು, ಈ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದ ಹಾಗೆ ಉತ್ತರಗಳನ್ನು ಕಂಡುಕೊಳ್ಳುವಂತಹ ಆ ಹಾದಿಯಲ್ಲಿ ನಮಗೆ ಸಹಾಯಕವಾಗುವಂಥದ್ದು ಮಂಕುತಿಮ್ಮನ ಕಗ್ಗ, ಮರುಳ ಮುನಿಯನ ಕಗ್ಗ ಅಥವಾ ಭಗವದ್ಗೀತೆ. ಮಂಕುತಿಮ್ಮನ ಕಗ್ಗವನ್ನು ಸಹ ನಾವು ಕನ್ನಡದ ಭಗವದ್ಗೀತೆ ಅಂತಲೇ ಭಾವಿಸ್ತೇವಲ್ವೇ. ಹಾಗಾಗಿ ಡಾಕ್ಟರ್ ಡಿ ವಿ ಜಿಯವರ ಆ ಸಾಹಿತ್ಯದ ಅವಲೋಕನ ಮಾಡಿದಾಗ ನಮಗೆ ಒಂದಷ್ಟು ದಿಗ್ದರ್ಶನವಾಗುವುದು ಉಂಟು. ಯಾವ ಮಾರ್ಗದಲ್ಲಿ ನಾವು ಸಾಗಿದರೆ ನಮ್ಮ ಜೀವನದ ಅರ್ಥವನ್ನು ನಾವು ಕಂಡುಕೊಳ್ಳಬಹುದು ಅನ್ನುವಂಥದ್ದು. ಹಾಗಾಗಿ ಅವರೇ ವನಸುಮ ಅನ್ನುವಂಥದ್ದು, ನಿವೇದನ ಅನ್ನುವಂತಹ ಕವನ ಸಂಕಲನದಲ್ಲಿ ಹೇಳ್ತಾರೆ, ವನಸುಮದೊಲೆನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಗುರುವೇ ಹೇ ದೇವ. ನನ್ನ ಜೀವನ ಅನ್ನುವಂಥದ್ದು, ನಾನಿಲ್ಲಿ ಬಾಳಿರುವಂಥದ್ದು ಈ ವನಸುಮದಲ್ಲಿ, ವನದಲ್ಲಿ, ತೋಟದಲ್ಲಿ ಒಂದು ಸುಮವಾಗಿ, ಒಂದು ಪರಿಮಳ ಬೀರುವಂತಹ ಸುಂದರವಾದಂತಹ ಸುಮವಾಗಿರುವಂತೆ, ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ, ಜಗದ ಪೊಗಳಿಕೆಗೆ ಬಾಯಿ ಬಿಡದೆ, ಪ್ರಶಂಸೆಗಳಿಗೆ, ಸನ್ಮಾನಗಳಿಗೆ, ಹೊಗಳಿಕೆಗೆ ನನಗೆ ಬೇಕಿಲ್ಲ. ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭವ ಸೂಸಿ ನಲವಿಂ ತಾನ್ ಎಲೆಯ ಪಿಂತಿರ್ದು, ಎಲ್ಲೋ ಎಲೆ ಹಿಂದೆ ಬಚ್ಚಿಟ್ಕೊಂಡಿದ್ದ ಹಾಗೆ. ಆದರೆ ಘಮ ಎಲ್ಲೆಡೆ ಹರಡುತ್ತೆ. ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆಯುವಂತೆ, ಹಂಬಲ್ನೆಸ್, ಹ್ಯುಮಿಲಿಟಿ. ಉಪಕಾರಿ ನಾನು ಉಪಕೃತ್ಯ ಜಗಕ್ಕೆಂಬ, ನಾನು ಉಪಕಾರ ಮಾಡ್ತಾ ಇದ್ದೇನೆ ಅನ್ನುವಂತಹ ಎರಡು ಕೋಡ್ ಬೆಳೆಸ್ಕೊಳ್ಬಾರ್ದು. ಆ ಅಹಂಕಾರ ಬೇಡ. ಉಪಕಾರಿ ನಾನಲ್ಲ, ನನ್ನಿಂದ ಯಾರಿಗೂ ಉಪಕೃತ್ಯವಾಗುತ್ತಾ ಇಲ್ಲ. ಆ ವಿಪರೀತ ವಂಶವನ್ನು ಅಳಿದು ವಿಪುಲಾಶ್ರಯವನೀವ ಸುಫಲ ಸುಮ ಭರಿತ ಪಾದಪದಂತೆ ನೈಜಮಾದೊಳ್ಪಿನಿಂ ಬಾಳುವವಳು ನನಗೆ ಈ ರೀತಿಯ ವನಸುಮದ ಒಂದು ಜೀವನವನ್ನ ಕೊಟ್ಟು ಬಿಡಪ್ಪ, ಪಾರಗಾಣಿಸು ಬೇಡು ಮಂಕುತಿಮ್ಮ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇಲ್ಲಿಗೆ ನಿಲ್ಲಿಸ್ತೀನಿ ಗುರುಗಳೇ. ಮುಂದೆ ಸಂವಾದಕ್ಕೆ ಸಮಯ ಇದ್ರೆ ಮುಂದುವರ್ಸೋಣ. ಎಲ್ರಿಗೂ ನಮಸ್ಕಾರ. ಈ ಮಾತುಗಳನ್ನು ಸಹನೆಯಿಂದ ಕೇಳಿದ್ದೀರಾ, ಧನ್ಯವಾದಗಳು. ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ ಉಮಾಮಹೇಶ್ವರ ಗುರೂಜಿಯವರಿಗೂ ಸಹ ಕೃತಜ್ಞತೆಗಳು.